ಎಲ್ಲರಿಗೂ ನಮಸ್ಕಾರ. ಸ್ಪರ್ಧಾ ವಿದ್ಯಾಲಯಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ನಾವು ಮಾರ್ಚ್ 18, 2026ರ ಪ್ರಮುಖ ಪ್ರಚಲಿತ ವಿದ್ಯಮಾನಗಳನ್ನು ಪ್ರಶ್ನೋತ್ತರಗಳ ರೂಪದಲ್ಲಿ ನೋಡೋಣ. ಕೆಎಸ್, ಪಿಎಸ್ಐ, ಪಿಸಿ ಹೀಗೆ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳ ದೃಷ್ಟಿಯಿಂದ ಇವು ತುಂಬಾನೇ ಮುಖ್ಯ. ಹಾಗಾದ್ರೆ ಬನ್ನಿ ಶುರು ಮಾಡೋಣ. ಇವತ್ತಿನ ನಮ್ಮ ಈ ಚರ್ಚೆಯನ್ನ 5 ಭಾಗಗಳಾಗಿ ವಿಂಗಡಿಸಿದ್ದೇವೆ. ಮೊದಲು ಪ್ರಚಲಿತ ಘಟನೆಗಳನ್ನು ನೋಡೋಣ, ಆಮೇಲೆ ರಾಷ್ಟ್ರೀಯ ಯೋಜನೆಗಳು, ಸಂಸ್ಕೃತಿ, ಕ್ರೀಡೆ ಹೀಗೆ ಒಂದೊಂದೇ ವಿಷಯಗಳನ್ನು ಚರ್ಚೆ ಮಾಡಿ ಕೊನೆಗೆ ಒಂದು ಪುಟ್ಟ ಪುನರಾವಲೋಕನದೊಂದಿಗೆ ಮುಗಿಸೋಣ. ಸರಿ, ಹಾಗಿದ್ರೆ ನಮ್ಮ ಮೊದಲನೇ ವಿಭಾಗಕ್ಕೆ ಹೋಗೋಣ. ಪ್ರಚಲಿತ ಘಟನೆಗಳ ವಿಶ್ಲೇಷಣೆ. ಇತ್ತೀಚೆಗೆ ನಡೆದ ಕೆಲವು ಪ್ರಮುಖ ಬೆಳವಣಿಗೆಗಳ ಬಗ್ಗೆ ಇಲ್ಲಿ ಪ್ರಶ್ನೆಗಳಿರುತ್ತೆ. ನೋಡೋಣ ಎಷ್ಟು ಸರಿ ಉತ್ತರ ಕೊಡ್ತೀರಾ ಅಂತ. ಮೊದಲನೇ ಪ್ರಶ್ನೆ ನಮ್ಮ ಬೆಂಗಳೂರಿನ ಬಗ್ಗೆ. ನಮ್ಮ ಸಿಲಿಕಾನ್ ಸಿಟಿಯನ್ನ ಸ್ಮಾರ್ಟ್ ಸಿಟಿಯಾಗಿ ಇನ್ನಷ್ಟು ಚೆನ್ನಾಗಿ ರೂಪಿಸೋಕೆ ಕರ್ನಾಟಕ ಸರ್ಕಾರ ಯಾವ ದೇಶದ ಜೊತೆ ಒಪ್ಪಂದ ಮಾಡಿಕೊಂಡಿದೆ? ಆಪ್ಷನ್ಸ್ ನೋಡಿ: ಎ ಅಮೆರಿಕ, ಬಿ ಜಪಾನ್, ಸಿ ಜರ್ಮನಿ ಅಥವಾ ಡಿ ಫ್ರಾನ್ಸ್. ಹೌದು, ಸರಿಯಾದ ಉತ್ತರ ಬಿ ಜಪಾನ್. ಈ ಒಪ್ಪಂದದ ವಿಶೇಷತೆ ಏನೆಂದ್ರೆ, ಬೆಂಗಳೂರಿನ ಮೂಲ ಸೌಕರ್ಯವನ್ನ ಜಪಾನಿನ ಹೈಟೆಕ್ ಟೆಕ್ನಾಲಜಿ ಬಳಸಿ ಅಪ್ಗ್ರೇಡ್ ಮಾಡಲಾಗುತ್ತೆ. ಸ್ಮಾರ್ಟ್ ಸಿಟಿ ಅಂದ್ರೆ ಬರೀ ರಸ್ತೆ, ಕಟ್ಟಡ ಅಷ್ಟೇ ಅಲ್ಲ, ಸ್ಮಾರ್ಟ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್, ಇಂಧನ ದಕ್ಷತೆ ಮತ್ತೆ ವೈಜ್ಞಾನಿಕವಾಗಿ ಕಸ ವಿಲೇವಾರಿ ಮಾಡೋದು, ಹೀಗೆ ಹಲವು ವಿಷಯಗಳಿದರಲ್ಲಿ ಸೇರಿರುತ್ತೆ. ಇದರಿಂದ ಜನರ ಜೀವನದ ಗುಣಮಟ್ಟ ಸುಧಾರಿಸುತ್ತೆ ಅಷ್ಟೇ ಅಲ್ಲ, ಭಾರತ-ಜಪಾನ್ ನಡುವಿನ ಆರ್ಥಿಕ ಸಂಬಂಧ ಕೂಡ ಇನ್ನಷ್ಟು ಗಟ್ಟಿಯಾಗುತ್ತೆ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ನಮ್ಮ ದೇಶದಲ್ಲಿ ಡಿಜಿಟಲ್ ಪೇಮೆಂಟ್ಗೆ ಹೊಸ ದಿಕ್ಕು ತೋರಿಸಿದ ಭೀಮ್ ಆಪ್ನ ಹೊಸ ರಾಯಭಾರಿ ಯಾರು? ಎಲ್ಲರೂ ಫೇವರೆಟ್ ಕ್ರಿಕೆಟರ್ಸ್. ಆಪ್ಷನ್ಸ್: ಎ ವಿರಾಟ್ ಕೊಹ್ಲಿ, ಬಿ ಮಹೇಂದ್ರ ಸಿಂಗ್ ಧೋನಿ, ಸಿ ರೋಹಿತ್ ಶರ್ಮಾ ಅಥವಾ ಡಿ ಹಾರ್ದಿಕ್ ಪಾಂಡ್ಯ. ಸರಿಯಾದ ಉತ್ತರ ಬಿ ಮಹೇಂದ್ರ ಸಿಂಗ್ ಧೋನಿ. ಅಂದಹಾಗೆ ಭಾರತ್ ಇಂಟರ್ಫೇಸ್ ಫಾರ್ ಮನಿ ಅಂದ್ರೆ ಭೀಮ್ ಆಪ್ ಬಂದು ಈಗ ಸುಮಾರು 10 ವರ್ಷಗಳಾಗ್ತಾ ಬಂತು. ಈ ಸಂದರ್ಭದಲ್ಲಿ ಎಂಎಸ್ ಧೋನಿಯವರನ್ನ ರಾಯಭಾರಿಯಾಗಿ ನೇಮಿಸಲಾಗಿದೆ. ಯಾಕಂದ್ರೆ ಡಿಜಿಟಲ್ ಪಾವತಿಯನ್ನ ದೇಶದ ಪ್ರತಿಯೊಂದು ಹಳ್ಳಿಗೂ ತಲುಪಿಸಬೇಕು ಅನ್ನೋದು ಇದರ ಮುಖ್ಯ ಉದ್ದೇಶ. ನಮ್ಮ ಯುಪಿಐ ಈಗ ಬರೀ ಭಾರತದಲ್ಲಿ ಮಾತ್ರವಲ್ಲ, ಸಿಂಗಪುರ್, ಯುಎಇ, ಫ್ರಾನ್ಸ್ ಸೇರಿದಂತೆ 7ಕ್ಕೂ ಹೆಚ್ಚು ದೇಶಗಳಲ್ಲಿ ಕೆಲಸ ಮಾಡ್ತಿದೆ. ಇದು ನಿಜಕ್ಕೂ ಹೆಮ್ಮೆಯ ವಿಷಯ ಅಲ್ವಾ? ಈಗ ಎರಡನೇ ವಿಭಾಗಕ್ಕೆ ಬರೋಣ. ಪ್ರಮುಖ ರಾಷ್ಟ್ರೀಯ ಯೋಜನೆಗಳು. ದೇಶದ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಸರ್ಕಾರದ ಕೆಲವು ಪ್ರಮುಖ ಯೋಜನೆಗಳ ಬಗ್ಗೆ ಈಗ ಚರ್ಚೆ ಮಾಡೋಣ. ಪರೀಕ್ಷೆಗಳಲ್ಲಿ ಇದರ ಬಗ್ಗೆ ಪ್ರಶ್ನೆಗಳು ಗ್ಯಾರಂಟಿ ಬರುತ್ತೆ. 4ನೇ ಪ್ರಶ್ನೆ ಇಲ್ಲಿದೆ. ಮಹಿಳಾ ರೈತರ ಸಬಲೀಕರಣಕ್ಕಾಗಿ ಕೃಷಿ ಸಾಕಿ ಅನ್ನೋ ಒಂದು ವಿಶೇಷ ಉಪಕ್ರಮವನ್ನ ಯಾವ ಸಂಸ್ಥೆ ಆರಂಭಿಸಿದೆ? ಆಯ್ಕೆಗಳು ಹೀಗಿವೆ: ಎ ನಬಾರ್ಡ್, ಬಿ ಅಗ್ರಿಕಲ್ಚರ್ ಇನ್ಶೂರೆನ್ಸ್ ಕಂಪನಿ ಆಫ್ ಇಂಡಿಯಾ ಲಿಮಿಟೆಡ್ ಅಂದ್ರೆ ಎಐಸಿ, ಸಿ ಭಾರತೀಯ ಆಹಾರ ನಿಗಮ್ ಎಫ್ಸಿಐ ಅಥವಾ ಡಿ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್. ಸರಿಯಾದ ಉತ್ತರ ಬಿ ಅಗ್ರಿಕಲ್ಚರ್ ಇನ್ಶೂರೆನ್ಸ್ ಕಂಪನಿ ಆಫ್ ಇಂಡಿಯಾ ಲಿಮಿಟೆಡ್ ಎಐಸಿಐ. ಈ ಉಪಕ್ರಮದ ಹಿಂದೊಂದು ಇಂಟ್ರೆಸ್ಟಿಂಗ್ ವಿಷಯ. ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ ಅಂದ್ರೆ FAO 2026ನೇ ವರ್ಷವನ್ನ ಅಂತಾರಾಷ್ಟ್ರೀಯ ಮಹಿಳಾ ರೈತರ ವರ್ಷ ಅಂತ ಘೋಷಿಸಿದೆ. ಇದೇ ಹಿನ್ನೆಲೆಯಲ್ಲಿ ಈ ಕೃಷಿ ಸಾಕಿ ಯೋಜನೆಯನ್ನು ಶುರು ಮಾಡಲಾಗಿದೆ. ಇದರ ಮುಖ್ಯ ಉದ್ದೇಶ ಮಹಿಳಾ ರೈತರಿಗೆ ಬೆಳೆ ವಿಮೆ ಬಗ್ಗೆ ಮಾಹಿತಿ ನೀಡಿ ಅವರನ್ನ ಆರ್ಥಿಕವಾಗಿ ಇನ್ನಷ್ಟು ಬಲಶಾಲಿ ಮಾಡೋದು. 5ನೇ ಪ್ರಶ್ನೆ ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಭವ್ಯ ಯೋಜನೆ ಬಗ್ಗೆ. BHAVAY ಅಂದ್ರೆ ಭಾರತ್ ಔದ್ಯೋಗಿಕ್ ವಿಕಾಸ್ ಯೋಜನಾ. ಇದರ ಪ್ರಮುಖ ಉದ್ದೇಶವಾದ್ರೂ ಏನು? ಎ ಕೃಷಿ ಉತ್ಪಾದನೆ ಹೆಚ್ಚಿಸೋದಾ, ಬಿ ಕೈಗಾರಿಕಾ ಮೂಲಸೌಕರ್ಯ ನಿರ್ಮಿಸೋದಾ, ಸಿ ಗ್ರಾಮೀಣ ಆರೋಗ್ಯ ಸುಧಾರಿಸೋದಾ ಅಥವಾ ಡಿ ಪ್ರವಾಸೋದ್ಯಮ ಅಭಿವೃದ್ಧಿನ? ಸರಿಯಾದ ಉತ್ತರ ಆಪ್ಷನ್ ಬಿ ಕೈಗಾರಿಕಾ ಮೂಲಸೌಕರ್ಯವನ್ನ ವಿಶ್ವ ದರ್ಜೆಗೆ ಏರಿಸೋದು. ಈ ಯೋಜನೆ ಎಷ್ಟು ದೊಡ್ಡದು ಅಂತ ನಿಮ್ಗೆ ಈ ನಂಬರ್ ನೋಡಿದ್ರೆ ಗೊತ್ತಾಗುತ್ತೆ. ಕೇಂದ್ರ ಸರ್ಕಾರ ಇದಕ್ಕಾಗಿ ಬರೋಬ್ಬರಿ 33,660 ಕೋಟಿ ರೂಪಾಯಿಗಳನ್ನ ಮೀಸಲಿಟ್ಟಿದೆ. ಅಬ್ಬಾ, ಇದು ಮೇಕ್ ಇನ್ ಇಂಡಿಯಾ ಅಭಿಯಾನಕ್ಕೆ ಒಂದು ದೊಡ್ಡ ಶಕ್ತಿ ತುಂಬಿ ದೇಶದ ಉತ್ಪಾದನಾ ವಲಯವನ್ನ ಮುಂದಿನ ಹಂತಕ್ಕೆ ಕೊಂಡೊಯ್ಯೋ ಗುರಿ ಹೊಂದಿದೆ. ಈ ವಿಭಾಗದ ಕೊನೆಯ ಪ್ರಶ್ನೆ: ದೇಶದ ಪ್ರತಿಯೊಬ್ಬರಿಗೂ ಆರೋಗ್ಯ ಭದ್ರತೆ ನೀಡುವ ಸಾರ್ವತ್ರಿಕ ಆರೋಗ್ಯ ವಿಮೆಯ ಗುರಿಯನ್ನ ಸಾಧಿಸಲು ಭಾರತ ಸರ್ಕಾರ ಯಾವ ವರ್ಷವನ್ನ ಟಾರ್ಗೆಟ್ ಆಗಿ ಇಟ್ಕೊಂಡಿದೆ? ಆಪ್ಷನ್ಸ್: 2028, 2030, 2033 ಅಥವಾ 2035. ಸರಿಯಾದ ಉತ್ತರ ಸಿ 2033. ಇದೊಂದು ದೊಡ್ಡ ಗುರಿ. ಇದನ್ನ ಸಾಧಿಸೋಕೆ ಸರ್ಕಾರ ಈಗಾಗಲೇ ಚಾಲ್ತಿಯಲ್ಲಿರುವ ಆಯುಷ್ಮಾನ್ ಭಾರತ್ ಹಾಗೆ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆಯಂತಹ ಪ್ರಮುಖ ಕಾರ್ಯಕ್ರಮಗಳನ್ನು ಬಳಸಿಕೊಳ್ತಿದೆ. ಸದ್ಯಕ್ಕೆ ಸುಮಾರು 58 ಕೋಟಿ ಜನರು ಈಗಾಗಲೇ ಈ ಯೋಜನೆಗಳ ಅಡಿಯಲ್ಲಿ ಬರ್ತಾರೆ. ಮುಂದಿನ 1 ದಶಕದಲ್ಲಿ ಇದನ್ನು ಎಲ್ಲರಿಗೂ ವಿಸ್ತರಿಸುವ ಗುರಿಯಿದೆ. ಸರಿ, ಈಗ 3ನೇ ವಿಭಾಗದ ಕಡೆ ಹೋಗೋಣ. ಇಲ್ಲಿ ನಮ್ಮ ದೇಶದ ವೈವಿಧ್ಯಮಯ ಸಂಸ್ಕೃತಿ, ಕೆಲವು ಪ್ರಮುಖ ಪ್ರಶಸ್ತಿಗಳು ಮತ್ತು ಸುದ್ದಿಯಲ್ಲಿರುವ ಸ್ಥಳಗಳ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಪ್ರಶ್ನೆಗಳಿವೆ. ಮೊದಲ ಪ್ರಶ್ನೆ ಇಲ್ಲಿದೆ. ನಮ್ಮ ದೇಶದ ಬುಡಕಟ್ಟು ಜನರ ಕಲೆ ಮತ್ತು ಸಂಸ್ಕೃತಿಯನ್ನ ಅನಾವರಣಗೊಳಿಸುವ ಭಾರತ್ ಟ್ರೈಬ್ಸ್ ಫೆಸ್ಟ್ 2026 ಅನ್ನೋ ದೊಡ್ಡ ಉತ್ಸವ ಎಲ್ಲಿ ನಡೆಯಿತು? ನಿಮ್ಮ ಆಯ್ಕೆಗಳು: ಎ ಮುಂಬೈ, ಬಿ ಕೋಲ್ಕತಾ, ಸಿ ನವದೆಹಲಿ ಅಥವಾ ಡಿ ಜೈಪುರ. ಸರಿಯಾದ ಉತ್ತರ ಸಿ ನವದೆಹಲಿ. ಈ ಹಬ್ಬವನ್ನ ನವದೆಹಲಿಯ ಸುಂದರ್ ನರ್ಸರಿಯಲ್ಲಿ ಜನಜಾತಿ ವ್ಯವಹಾರಗಳ ಸಚಿವಾಲಯ ಮತ್ತು ಟ್ರೈಫೆಡ್ ಸೇರಿ ಆಯೋಜಿಸಿದ್ವು. ಇಲ್ಲಿ ನಾವು ಗಮನಿಸಬೇಕಾದ ಇನ್ನೊಂದು ಮುಖ್ಯ ಅಂಶ ಅಂದ್ರೆ, ಇದೇ ಸಂದರ್ಭದಲ್ಲಿ ರಿಸಾ ಅನ್ನೋ ಒಂದು ಹೊಸ ಬ್ರ್ಯಾಂಡ್ ಅನ್ನು ಲಾಂಚ್ ಮಾಡಲಾಗಿದೆ.
ಇದರ ಮೂಲಕ ನಮ್ಮ ಬುಡಕಟ್ಟು ಜನರ ಸಾಂಪ್ರದಾಯಿಕ ಬಟ್ಟೆಗಳಿಗೆ ಆಧುನಿಕ ಟಚ್ ಕೊಟ್ಟು ಜಾಗತಿಕ ಮಾರುಕಟ್ಟೆಗೆ ಪರಿಚಯಿಸಲಾಗ್ತಿದೆ. ಓಕೆ, ಮುಂದಿನ ಪ್ರಶ್ನೆ. ವಸಂತ ಕಾಲದಲ್ಲಿ ನೋಡಕ್ಕೆ ಎರಡು ಕಣ್ಣು ಸಾಲ್ದು ಅನಿಸುವ ಏಷ್ಯಾದಲ್ಲೇ ಅತಿದೊಡ್ಡ ಟ್ಯೂಲಿಪ್ ಗಾರ್ಡನ್, ಇಂದಿರಾ ಗಾಂಧಿ ಮೆಮೋರಿಯಲ್ ಟ್ಯೂಲಿಪ್ ಗಾರ್ಡನ್ ಯಾವ ನಗರದಲ್ಲಿದೆ? ಎ ಶಿಮ್ಲಾ, ಬಿ ಶ್ರೀನಗರ್, ಸಿ ಮನಾಲಿ ಅಥವಾ ಡಿ ಡೆಹ್ರಾಡೂನ್? ಸರಿಯಾದ ಉತ್ತರ ಬಿ ಶ್ರೀನಗರ. ನೋಡಿ, ಶಿಮ್ಲಾ ಮತ್ತು ಮನಾಲಿ ಕೂಡ ಅದ್ಭುತ ಗಿರಿಧಾಮಗಳು. ಡೆಹ್ರಾಡೂನ್ ಕೂಡ ಒಂದು ಪ್ರಮುಖ ನಗರ. ಆದರೆ ಏಷ್ಯಾದ ಅತಿದೊಡ್ಡ ಟ್ಯೂಲಿಪ್ ಉದ್ಯಾನ ಇರೋದು ಭೂಮಿಯ ಮೇಲಿನ ಸ್ವರ್ಗ ಕಾಶ್ಮೀರದ ಶ್ರೀನಗರದಲ್ಲಿ. ಇದು ಜಬರ್ವಾನ್ ಪರ್ವತ ಶ್ರೇಣಿಯ ತಪ್ಪಲಿನಲ್ಲಿ ಪ್ರಸಿದ್ಧ ದಾಲ್ ಸರೋವರದ ಹತ್ತಿರ ಇದೆ. ಕಾಶ್ಮೀರದಲ್ಲಿ ಪ್ರವಾಸೋದ್ಯಮವನ್ನು ಉತ್ತೇಜಿಸೋಕೆ ಇದನ್ನು ಸ್ಥಾಪಿಸಲಾಗಿದೆ. ಪ್ರತಿ ವರ್ಷ ಮಾರ್ಚ್-ಏಪ್ರಿಲ್ನಲ್ಲಿ ಇಲ್ಲಿ ಟ್ಯೂಲಿಪ್ ಹಬ್ಬ ನಡೆಯುತ್ತೆ. ಈಗ ನಮ್ಮ 4ನೇ ವಿಭಾಗಕ್ಕೆ ಹೋಗೋಣ. ಇಲ್ಲಿ ಪರಿಸರಕ್ಕೆ ಸಂಬಂಧಿಸಿದ ಒಂದು ಮುಖ್ಯ ವಿಷಯ ಮತ್ತು ಕ್ರೀಡಾ ಕ್ಷೇತ್ರದ ಒಂದು ಇಂಟ್ರೆಸ್ಟಿಂಗ್ ಸುದ್ದಿಯನ್ನು ನೋಡೋಣ. ಈ ಎರಡೂ ಕ್ಷೇತ್ರಗಳಿಂದ ಪರೀಕ್ಷೆಗಳಲ್ಲಿ ಪ್ರಶ್ನೆಗಳು ಬರೋದು ಕಾಮನ್. ಪರಿಸರಕ್ಕೆ ಸಂಬಂಧಪಟ್ಟ ಪ್ರಶ್ನೆ. ಅಪಾರ ಜೈವಿಕ ವೈವಿಧ್ಯತೆಗೆ ಹೆಸರುವಾಸಿಯಾದ ಪಚ್ಮರ್ಹಿ ಜೈವಿಕ ಮೀಸಲು ಪ್ರದೇಶ ಯಾವ ರಾಜ್ಯದಲ್ಲಿದೆ? ಆಪ್ಷನ್ಸ್: ಎ ಕರ್ನಾಟಕ, ಬಿ ಮಧ್ಯಪ್ರದೇಶ್, ಸಿ ಮಹಾರಾಷ್ಟ್ರ ಅಥವಾ ಡಿ ಛತ್ತೀಸ್ಗಢ್? ಸರಿಯಾದ ಉತ್ತರ ಬಿ ಮಧ್ಯಪ್ರದೇಶ್. ನಮ್ಮ ಕರ್ನಾಟಕದಲ್ಲಿ ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್ ಇರುವ ಹಾಗೆ ಮಧ್ಯಪ್ರದೇಶದಲ್ಲಿ ಪಚ್ಮರ್ಹಿ ಇದೆ. ಇದು ಸತ್ಪುರಾ ಪರ್ವತ ಶ್ರೇಣಿಯಲ್ಲಿದೆ. ಹಾಗೆ ತೇಗು ಮತ್ತು ಸಾಲ ಮರಗಳ ದಟ್ಟವಾದ ಕಾಡುಗಳಿಗೆ ಫೇಮಸ್. ಇದರ ಪ್ರಾಮುಖ್ಯತೆ ಎಷ್ಟಿದೆ ಅಂದ್ರೆ ಯುನೆಸ್ಕೋ ಕೂಡ ಇದನ್ನ 2009ರಲ್ಲಿ ತನ್ನ ಮ್ಯಾನ್ ಅಂಡ್ ಬಯೋಸ್ಫಿಯರ್ ಪ್ರೋಗ್ರಾಂ ಅಡಿಯಲ್ಲಿ ಗುರುತಿಸಿದೆ. ಅಂದ್ರೆ ಇದಕ್ಕೊಂದು ಅಂತಾರಾಷ್ಟ್ರೀಯ ಮಾನ್ಯತೆ ಇದೆ. ಈಗ ಸ್ಪೋರ್ಟ್ಸ್ ಕಡೆ ಬರೋಣ. 24ನೇ ರಾಷ್ಟ್ರೀಯ ಪ್ಯಾರಾ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ಗೆ ಯಾವ ಕ್ರೀಡಾಂಗಣ ಆತಿಥ್ಯ ವಹಿಸಿದೆ? ಎ ದೆಹಲಿಯ ಜವಾಹರ್ಲಾಲ್ ನೆಹರು ಸ್ಟೇಡಿಯಂ, ಬಿ ಕೋಲ್ಕತಾದ ಈಡನ್ ಗಾರ್ಡನ್ಸ್, ಸಿ ಭುವನೇಶ್ವರದ ಕಳಿಂಗ ಸ್ಟೇಡಿಯಂ ಅಥವಾ ಡಿ ಮುಂಬೈನ ವಾಂಖಡೆ ಸ್ಟೇಡಿಯಂ? ಹಿಂದಿನ ಪ್ರಶ್ನೆಗೆ ಸರಿಯಾದ ಉತ್ತರ ಸಿ ಒಡಿಶಾದ ಭುವನೇಶ್ವರದಲ್ಲಿರುವ ಕಳಿಂಗ ಕ್ರೀಡಾಂಗಣ. ನೋಡಿ, ಈಡನ್ ಗಾರ್ಡನ್ಸ್ ಮತ್ತು ವಾಂಖಡೆ ಮುಖ್ಯವಾಗಿ ಕ್ರಿಕೆಟ್ಗೆ ಪ್ರಸಿದ್ಧ. ಆದರೆ ಕಳಿಂಗ ಸ್ಟೇಡಿಯಂ ಹಾಕಿ, ಅಥ್ಲೆಟಿಕ್ಸ್ನಂತಹ ಹಲವು ಕ್ರೀಡೆಗಳಿಗೆ ಹೆಸರುವಾಸಿ. ಈ ಚಾಂಪಿಯನ್ಶಿಪ್ ನಮ್ಮ ದೇಶದ ಪ್ಯಾರಾ ಅಥ್ಲೀಟ್ಗಳಿಗೆ ತಮ್ಮ ಪ್ರತಿಭೆ ತೋರಿಸಲು ಒಂದು ದೊಡ್ಡ ವೇದಿಕೆಯಾಗಿದೆ. ಸರಿ, ಈಗ ನಮ್ಮ ಕೊನೆಯ ವಿಭಾಗಕ್ಕೆ ಹೋಗೋಣ. ಆಯ್ತು, ಇವತ್ತಿನ ಪ್ರಶ್ನೆಗಳೆಲ್ಲ ಮುಗಿತು. ಈಗ ಒಂದು ಕ್ವಿಕ್ ರಿವಿಷನ್ ಮಾಡೋಣ ಬನ್ನಿ. ಕಳೆದ ತಿಂಗಳ ಕೆಲವು ಪ್ರಮುಖ ಒನ್ಲೈನರ್ಗಳನ್ನು ನೋಡೋಣ. ಇದು ನಿಮಗೆ ಪರೀಕ್ಷೆಯ ಟೈಮಲ್ಲಿ ತುಂಬಾ ಹೆಲ್ಪ್ ಆಗತ್ತೆ. ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ, ಗಮನವಿಟ್ಟು ಕೇಳಿಸ್ಕೊಳ್ಳಿ. ಅರ್ಥ್ ಶಾಟ್ ಪ್ರಶಸ್ತಿ 2026 ಎಲ್ಲಿ ನಡೀತು? ಮುಂಬೈ. ಇಂಟರ್ನ್ಯಾಷನಲ್ ಫ್ಲೀಟ್ ರಿವ್ಯೂ 2026 ವಿಶಾಖಪಟ್ನಂ. ತಾಲ್ಪೋನಾ ನದಿ ಎಲ್ಲಿಗೆ ಸೇರುತ್ತೆ? ಅರಬ್ಬಿ ಸಮುದ್ರ. ಹ್ಯಾಮರ್ ಕ್ಷಿಪಣಿಯನ್ನ ಯಾರು ಡೆವಲಪ್ ಮಾಡಿದ್ದು? ಫ್ರಾನ್ಸ್. ವಾಯುಶಕ್ತಿ 2026 ವ್ಯಾಯಾಮ ಎಲ್ಲಿ ನಡೀತು? ಪೋಖ್ರಾನ್. ಬಿ ಕಾರಿಡಾರ್ ಪ್ರಾಜೆಕ್ಟ್ ಯಾವುದಕ್ಕೆ ಸಂಬಂಧಿಸಿದ್ದು? ಜೇನ್ನೊಣಗಳ ಸಂರಕ್ಷಣೆಗೆ. ವೇವ್ ರೈಡರ್ ಬೋಯ್ ನೆಟ್ವರ್ಕ್ ಉದ್ದೇಶ ಏನು? ಸಮುದ್ರದ ಅಲೆಗಳನ್ನು ಮಾನಿಟರ್ ಮಾಡೋದು. ಡ್ಯಾಮ್ ಸೇಫ್ಟಿ ಕಮಿಟಿ ಮೀಟಿಂಗ್ 2026 ಎಲ್ಲಿ ನಡೀತು? ನಮ್ಮ ಬೆಂಗಳೂರು. ಯುರೋಪಿಯನ್ ಲೀಗಲ್ ಗೇಟ್ವೇ ಆಫೀಸ್ ಇಂಡಿಯಾದಲ್ಲಿ ಎಲ್ಲಿದೆ? ನವದೆಹಲಿ. ಕೊನೆಯದಾಗಿ ಕರ್ನಾಟಕದ ಹೆಲಿಕಾಪ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಎಲ್ಲಿದೆ? ಕೋಲಾರ. ಇದಿಷ್ಟು ಇವತ್ತಿನ ಪ್ರಮುಖ ಮಾಹಿತಿ. ಈಗ ನಿಮ್ಮ ಸರದಿ. ನಿಮಗಾಗಿ ಒಂದು ಪ್ರಶ್ನೆ ಕಾಯ್ತಾ ಇದೆ. ಪ್ರಶ್ನೆ ಏನಂದ್ರೆ, ಯುನಿಕ್ಲೋ ಇಂಡಿಯಾದ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಇತ್ತೀಚೆಗೆ ಯಾವ ಕ್ರಿಕೆಟರ್ ನೇಮಕ ಆಗಿದ್ದಾರೆ? ನಿಮಗೆ ಉತ್ತರ ಗೊತ್ತಿದ್ರೆ ತಪ್ಪದೇ ಕೆಳಗೆ ಕಾಮೆಂಟ್ಸ್ನಲ್ಲಿ ತಿಳಿಸಿ. ಈ ನಮ್ಮ ಪ್ರಯತ್ನ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಇದಕ್ಕೆ ಒಂದು ಲೈಕ್ ಕೊಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಸ್ಪರ್ಧಾ ವಿದ್ಯಾಲಯ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹೆಚ್ಚಿನ ನೋಟ್ಸ್ಗಳಿಗಾಗಿ ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ, ಅದಕ್ಕೂ ಜಾಯ್ನ್ ಆಗಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ. ನಿಮ್ಮ ಪರೀಕ್ಷಾ ಸಿದ್ಧತೆ ಚೆನ್ನಾಗಿರಲಿ. ಧನ್ಯವಾದಗಳು.